ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಟೀ ಟೈಮ್ ಅಲ್ಲಿ ಅಥವಾ ಕಾಫಿ ಟೈಮ್ ಅಲ್ಲಿ ತಿನ್ನುವಂತಹ ಗರಿ ಗರಿ ಆದಂತಹ ನಿಪ್ಪಟ್ಟನ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ನಿಪ್ಪಟ್ಟನ್ನ ನೀವು ವಿತಿನ್ 5 to 10 ಮಿನಿಟ್ಸ್ ಒಳಗಡೆ ಮಾಡ್ಕೋಬಹುದು ಫ್ರೆಂಡ್ಸ್. ಇದನ್ನ ಕುರ್ಕುಲ್ ತಿಂಡಿ ಅಂತಾನೆ ಹೇಳ್ಕರೀತಾರೆ. ನೀವು ಔಟ್ ಸೈಡ್ ಶಾಪ್ ಅಲ್ಲಿ ಅಂಗಡಿಲೆಲ್ಲ ತಗೊಳೋದಕ್ಕಿಂತ ಮನೇಲೇನೆ ಈ ತರ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ ಆಗೋ ಕೂಡ ಇರುತ್ತೆ. ಆಮೇಲೆ ಒಂದು 15 ರಿಂದ 20 ದಿನ ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದನ್ನ ಮನೆಯಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಸಹ ಇಷ್ಟಪಟ್ಟು ತಿನ್ನುವಂತ ಕುರ್ಕುಲ್ ತಿಂಡಿ ಅಂತಾನೆ ಹೇಳ್ಬೋದು ಇದನ್ನ. ಬನ್ನಿ ಹಾಗಾದ್ರೆ ನಿಪ್ಪಟ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ. ನಿಪ್ಪಟ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ, ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ ಆಗಷ್ಟು ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಶೇಂಗಾ ಬೀಜನ ತಗೊಂಡಿದ್ದೀನಿ. ಇದನ್ನ ಹುರಿದು ನಾನು ಸಿಪ್ಪೆಲ್ಲ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಪ್ಪಲ್ಲಿ 3/4 ಕಪ್ ಆಗಷ್ಟು ನಾನು ಶೇಂಗಾ ಬೀಜನ ತಗೊಂಡಿದ್ದೀನಿ. ಹುರಿದಿಟ್ಕೊಂಡಿರೋ ಶೇಂಗಾ ಬೀಜ ಇದು. ಇದು ಕಡಲೆ ಪುಡಿ. ನಾನು ಕಡಲೆನ ಪುಡಿನ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಬೌಲಲ್ಲಿ ಒಂದು ಬೌಲ್ ಆಗಷ್ಟು ನಾನು ಕಡಲೆ ಪುಡಿನ ತಗೊಂಡಿದ್ದೀನಿ. ಹುರ್ಗಡ್ಲೆ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಕಪ್ಪಲ್ಲಿ 3/4 ಬೌಲ್ ಆಗಷ್ಟು ನಾನು ಎಳ್ಳು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿ 1 ಇಂಚು, 3 ಟೇಬಲ್ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ. ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೋಡಿ, ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ನಾನು. ಇದಕ್ಕೆ ಈಗ ನಾನು ಹುರ್ಕೊಂಡಿರೋ ಶೇಂಗಾ ಬೀಜನ ಸ್ವಲ್ಪ 1 ಸುತ್ತು ನಾವು ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ಅಂದ್ರೆ ತರಿ ತರಿಯಾಗಿ ತಿನ್ಬೇಕಾದ್ರೆ ಇದು ಬಾಯಲ್ಲಿ ಸಿಗ್ಬೇಕು ಅಷ್ಟು ನಾವು ಗ್ರೈಂಡ್ ಮಾಡ್ಕೊಬೇಕು. ಫುಲ್ ಫೈನ್ ಆಗಿ ಪೌಡರ್ ಮಾಡ್ಕೊಬಾರ್ದು. ಸ್ವಲ್ಪ ತರಿ ನಾನು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ ಇದನ್ನ. ನೋಡಿ, ಇಷ್ಟು ತರಿ ತರಿಯಾಗಿ ನಾವು ರುಬ್ಕೊ ಬಂದ್ರೆ ಸಾಕು. ಗ್ರೈಂಡ್ ಮಾಡ್ಕೊಂಡು ಈ ತರ ಇಷ್ಟು ತರಿ ತರಿಯಾಗಿ ನಾವು ಪುಡಿ ಮಾಡ್ಕೊಂಡ್ರೆ ಸಾಕು. ನೋಡಿ, ನಾವೀಗ ಹಿಟ್ಟನ್ನ ಕಲ್ಸ್ಕೊಳ್ಳೋದಕ್ಕೆ ಎಲ್ಲ ಮಸಾಲೆನೂ ಹಾಕೊಂಡ್ಬಿಟ್ಟು ಹಿಟ್ಟನ್ನ ಕಲ್ಸ್ಕೊಳ್ಳೋದಕ್ಕೆ ನಾವು ನೀರನ್ನ ಬಿಸಿ ಮಾಡ್ಕೊಂಡು ಉಗುರು ಬೆಚ್ಚಗಿರೋ ನೀರನ್ನ ಕಲ್ಸ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಕಾಸಕ್ಕೆ ಇಡ್ತೀನಿ. ನಾನು ಈ ಕಪ್ಪಲ್ಲಿ 3 ಕಪ್ ಆಗಷ್ಟು ನೀರನ್ನ ಹಾಕೋತೀನಿ. ನೋಡಿ, ಇವಾಗ 3 ಕಪ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ನಾವೀಗ ಸ್ಟವ್ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ, ಕಾಯಿಸ್ಕೊಳ್ಳೋಣ. ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ನಾನು ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನಾವೀಗ ನೀರು ಕಾಯುವಷ್ಟರಲ್ಲಿ ಒಂದು ಮಸಾಲೆನ ರುಬ್ಕೊಂಡ್ಬರ್ಬೇಕು. ಅದಕ್ಕೆ ಅದೇ ಕಡಲೆ ಪುಡಿನ ನಾವು ಮಾಡ್ಕೊಂಡ್ಬಂದ್ವಲ್ವ, ಶೇಂಗಾ ಬೀಜನ ನಾವು ಪೌಡ್ರ್ ಮಾಡ್ಕೊಂಡ್ವಲ್ವ, ಅದೇ ಮಿಕ್ಸರ್ ಜಾರ್ಗೆ ನಾನೀಗ ಶುಂಠಿ ಬೆಳ್ಳುಳ್ಳಿನ ಹಾಕೋತೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ. ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಆಗೋದಕ್ಕೆ ಸ್ವಲ್ಪ ನೀರನ್ನು ಹಾಕೋತೀನಿ. ಇದನ್ನು ಅಷ್ಟೇ ನಾವು ತರಿ ತರಿಯಾಗಿ ರುಬ್ಕೊಂಡ್ ಬರ್ಬೇಕು. ಫುಲ್ ಫೈನ್ ಆಗಿ ಪೇಸ್ಟ್ ಮಾಡ್ಕೊಬಾರ್ದು. ನೋಡಿ, ಇಷ್ಟು ತರಿ ತರಿಯಾಗಿ ನಾವು ರುಬ್ಕೊಂಡ್ ಬಂದ್ರೆ ಸಾಕು. ನೋಡಿ, ನೀರು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತೀನಿ. ನೋಡಿ, ಇವಾಗ ಅಕ್ಕಿ ಹಿಟ್ಟನ್ನ ಒಂದು ಪರತಕ್ಕೆ ಹಾಕಿಟ್ಕೊಂಡಿದ್ದೀನಲ್ವ, ಇದಕ್ಕೆ ನಾವು ಎಲ್ಲ ಮಸಾಲನ್ನು ಆ್ಯಡ್ ಮಾಡ್ಕೊಬೇಕು. ಫಸ್ಟ್ ಜೀರಿಗೆ ಹಾಕೋತೀನಿ, ಖಾರದ ಪುಡಿ, ಎಳ್ಳು, ಶೇಂಗಾನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದನ್ನ ನಾವು ನೋಡ್ಬಿಟ್ಟು ಕಲ್ಸ್ಕೊಬೇಕು. ಯಾಕಂದ್ರೆ ತುಂಬಾ ಹಾಕ್ಬಿಟ್ವಿ ಅಂದ್ರೆ ನಮ್ಮಲ್ಲಿ ನಿಪ್ಪಟ್ಟನ್ನ ತಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದ್ರಲ್ಲಿ ಸ್ವಲ್ಪ ಫಸ್ಟ್ ನಾನು ಅರ್ಧ ಹಾಕೋತೀನಿ. ಆಮೇಲೆ ಚೆಕ್ ಮಾಡ್ಕೊಂಡು ಮತ್ತೆ ಹಾಕೊಳ್ಳೋಣ. ಕಡಲೆ ಇದನ್ನ ಹುರ್ಗಡ್ಲೆ ಪುಡಿನೂ ಅಷ್ಟೇ ಅರ್ಧ ಹಾಕೋತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪನ್ನ ಚೆಕ್ ಮಾಡ್ಕೊಂಡು ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ಸಪ್ಪೆ ಆಗಿದ್ರೆ. ಮತ್ತೆ ನಾನು ಇವಾಗ ರುಬ್ಕೊಂಡ್ ಬಂದಿದ್ನಲ್ವಾ ಪೇಸ್ಟು, ಅದನ್ನು ಕೂಡ ಮಸಾಲೆನ ಹಾಕೊಬೇಕು. ಈ ಮಸಾಲೆ ರುಬ್ಬಿರ್ತೀವಲ್ವಾ, ಇದೇ ಒಂದು ನಿಪ್ಪಟ್ಟಲ್ಲಿ ಒಂದು ಒಳ್ಳೆ ಫ್ಲೇವರ್ ಕೊಡೋದು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಮಿಕ್ಸ್ ಆದ್ಮೇಲೆ ಇವಾಗ ನಾವು ನೀರನ್ನ ಸೇರಿಸ್ಕೊಬೇಕು. ಆವಾಗಲೇ ಕಾಯಿಸ್ಕೊಂಡಿದ್ವಲ್ವಾ ನೀರು, ಅದನ್ನ ಸೇರಿಸ್ಕೊಬೇಕು. ನೋಡಿ, ಈ ನೀರನ್ನ ಸ್ವಲ್ಪ ಸೇರಿಸ್ಕೊತೀನಿ. ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸತಿ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಪ್ಪಟ್ಟು ಕಟ್ಟೋಕೆ ಆಗೋದಿಲ್ಲ. ಇದರ ಸ್ವಲ್ಪ ಸ್ವಲ್ಪ ಹಾಕೊಂಡು ನಾನು ಚೆನ್ನಾಗಿ ಇದನ್ನ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ ಬರ್ತೀನಿ.
ನೋಡಿ ಈ ಹದಕ್ಕೆ ಬರಲಿವರೆಗೂ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ತರ ಮಿಕ್ಸ್ ಮಾಡಿ ಇಟ್ಕೊಬೇಕು. ನಾನು ಅವಾಗಲೇ ಹೇಳದ್ನಲ್ವಾ, ಶೇಂಗಾ ಬೀಜನ ನೀವು ಹುರಿದಿಟ್ಕೊಂಡಿರೋದು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಒಂದೇ ಸತಿ ಸೇರ್ಸ್ಕೊಂಬಿಡಿ, ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಸೇರಿಸ್ಕೊಳ್ಳಿ. ನೋಡಿ ಈ ತರ ಹದಕ್ಕೆ ಹಿಟ್ಟು ಬರಲಿವರೆಗೂ ನಾವು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಬೇಕು. ನೋಡಿ ನಾವೀಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದೀವಲ್ವಾ, ಈಗ ನಿಪ್ಪಟ್ಟನ್ನ ತಟ್ಕೊಬೇಕು. ಇದಕ್ಕೆ ನಾನು ಹೋಳಿಗೆ ಕವರ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಕೈಯಲ್ಲೂ ಸಹ ಕಟ್ಕೋಬಹುದು. ಸ್ವಲ್ಪ ಒಂದು ಬೌಲಿಗೆ ಎಣ್ಣೆ ಹಾಕಿ ಇಟ್ಕೊಳ್ಳಿ. ಕೈಗೆಲ್ಲ ಹಿಟ್ಟಿಟ್ಟು ಅನ್ಸುತ್ತಲ್ವಾ, ಅದಕ್ಕೆ ಸ್ವಲ್ಪ ಕೈಗೆ ಈ ಥರ 2 ಕೈಗೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದಕ್ಕೂ ಕೂಡ ಪೇಪರ್ಗೆ ಚೆನ್ನಾಗಿ ಎಣ್ಣೆನ ಹಚ್ಕೋಬೇಕು. ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೋಡಿ ಇಷ್ಟು ಈ ಥರ ಉಂಡೆ ಮಾಡ್ಕೊಬೇಕು. ಇಷ್ಟು ಉಂಡೆ ಈ ಥರ ಇದು ಬಂದರೆ ಸಾಕು. ಇದನ್ನ ಈ ಥರ ಹೋಳಿಗೆ ಕವರ್ ಮೇಲೆ ಇಟ್ಕೊಂಡು ಕೈಗೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ತಟ್ಕೊಬೇಕು. ನೋಡಿ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ತಟ್ಕೊಳ್ಳಿ. ಇಷ್ಟಾದರೆ ಸಾಕು, ಇಷ್ಟ ಅಗಲ ಆದರೆ. ನೋಡಿ ಈ ಸೈಜಿಗೆ ಬಂದರೆ ಸಾಕು. ನೋಡಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಅದಕ್ಕೆ ನಾವೀಗ ಈ ನಿಪ್ಪಟ್ಟು ತಟ್ಕೊಂಡಿದೀವಲ್ವ ಅದನ್ನ ಎಣ್ಣೆಲಿ ಬಿಡ್ತೀನಿ. ನಿಧಾನಕ್ಕೆ ಬಿಡಿ. ಚೆನ್ನಾಗಿ ಒಂದ್ ಸೈಡ್ ಫ್ರೈ ಆದ್ಮೇಲೆ ಇನ್ನೊಂದ್ ಕಡೆ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇನ್ನೊಂದ್ ಕಡೆ ಸೈಡ್ ನಾನು ಟರ್ನ್ ಮಾಡ್ಕೋತೀನಿ. ಇವಾಗ ಒಂದ್ ಕಡೆ ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಕಡೆ ಸೈಡ್ ಟರ್ನ್ ಮಾಡ್ಕೋತೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಇದನ್ನ ಫ್ರೈ ಮಾಡ್ಕೊಬೇಕು. ತುಂಬಾ ಜಾಸ್ತಿ ಇಟ್ಕೋಬೇಡಿ ಫ್ಲೇಮ್ನ, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ನೋಡಿ ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ ನಿಪ್ಪಟ್ಟು. ನಾನು ಇದನ್ನ ಒಂದು ಪ್ಲೇಟಿಗೆ ತಕ್ಕೋತೀನಿ. ನೋಡಿ ಇದೇ ತರನೇ ನಾವೀಗ ತಟ್ಕೋತಾ ನಿಪ್ಪಟ್ಟನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಟೇಸ್ಟಿ ಆಗಿರುವಂತಹ ನಿಪ್ಪಟ್ಟು ರೆಡಿ ಆಗಿದೆ. ತುಂಬಾ ಬೇಗನೆ ಮಾಡ್ಕೊಳ್ಳುವಂತಹ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು. ನಿಮ್ಗೆ ಟೀ ಟೈಮಲ್ಲಿ, ಆಮೇಲೆ ಸಂಜೆ ಏನಾದ್ರು ತಿನ್ಬೇಕು ಟೀ ಜೊತೆಗೆ ಅಂದಾಗ ನೀವು ತಿನ್ನೋದಕ್ಕೆ ಸಖತ್ತು ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಸ್ನಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಬೇಗನೆ ಕೂಡ ಆಗುತ್ತೆ ಫ್ರೆಂಡ್ಸ್. ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.